ಓಂ ಶಾಂತಿ. ದಿನಾಂಕ 26/9/2021. ಅವ್ಯಕ್ತ ಬಾಪ್ದಾದ ರಿವೈಸ್ 27/3/1988. सर्वश्रेष्ठ सितारा सफलता का सितारा. आज ज्ञान सूर्य ज्ञान चंद्रमा अपने अलौकिक तारामंडल को देख रहे हैं. ಇಂದು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ತಮ್ಮ ಅಲೌಕಿಕ ತಾರಾಮಂಡಲವನ್ನು ನೋಡುತ್ತಿದ್ದಾರೆ. यह अलौकिक विचित्र तारामंडल है जिसकी विशेषता सिर्फ बाप और ब्राह्मण बच्चे ही जानते हैं. ಇದು ಅಲೌಕಿಕ ವಿಚಿತ್ರ ತಾರಾಮಂಡಲ ಆಗಿದೆ. ಅದರ ವಿಶೇಷತೆ ಕೇವಲ ತಂದೆ ಹಾಗೂ ಬ್ರಾಹ್ಮಣ ಮಕ್ಕಳೇ ತಿಳಿದುಕೊಂಡಿದ್ದಾರೆ. हर एक सितारा अपनी चमक से इस विश्व को रोशनी दे रहे हैं. ಪ್ರತಿಯೊಂದು ನಕ್ಷತ್ರ ತನ್ನ ಹೊಳಪಿನಿಂದ ಈ ವಿಶ್ವಕ್ಕೆ ಬೆಳಕನ್ನು ಕೊಡುತ್ತಿದೆ. बाप दादा हर एक सितारे की विशेषता देख रहे हैं. बाप दादा ಅವರು ಪ್ರತಿಯೊಂದು ನಕ್ಷತ್ರದ ವಿಶೇಷತೆಯನ್ನು ನೋಡುತ್ತಿದ್ದಾರೆ. कोई श्रेष्ठ भाग्यवान लकी सितारे है, कोई बाप के समीप के सितारे है और कोई दूर के सितारे है. ಕೆಲವರು ಶ್ರೇಷ್ಠ ಭಾಗ್ಯವಾನ್ ಅದೃಷ್ಟದ ನಕ್ಷತ್ರಗಳಾಗಿದ್ದಾರೆ. ಕೆಲವರು ತಂದೆಯ ಸಮೀಪದ ನಕ್ಷತ್ರಗಳಾಗಿದ್ದಾರೆ ಹಾಗೂ ಕೆಲವರು ದೂರದ ನಕ್ಷತ್ರಗಳಾಗಿದ್ದಾರೆ. है सभी सितारे लेकिन विशेषता भिन्न भिन्न होने के कारण सेवा में व स्व प्राप्ति में अलग अलग फल की प्राप्ति अनुभव करने वाले हैं. ಎಲ್ಲರೂ ನಕ್ಷತ್ರಗಳೇ ಆಗಿದ್ದಾರೆ. ಆದರೆ ವಿಶೇಷತೆ ಭಿನ್ನ ಭಿನ್ನ ಆಗಿರುವ ಕಾರಣ ಸೇವೆಯಲ್ಲಿ ಹಾಗೂ ಸ್ವಪ್ರಾಪ್ತಿಯಲ್ಲಿ ಬೇರೆ ಬೇರೆ ಫಲದ ಪ್ರಾಪ್ತಿಯ ಅನುಭವ ಮಾಡುವಂಥವರಾಗಿದ್ದಾರೆ. कोई सदा ही सहज सितारे है इसलिए सहज प्राप्ति का फल अनुभव करने वाले हैं. ಕೆಲವರು ಸದಾ ಸಹಜ ನಕ್ಷತ್ರವಾಗಿದ್ದಾರೆ. ಆದ್ದರಿಂದ ಸಹಜ ಪ್ರಾಪ್ತಿಯ ಫಲದ ಅನುಭವ ಮಾಡುವಂಥವರಾಗಿದ್ದಾರೆ. और कोई मेहनत करने वाले सितारे हैं, चाहे थोड़ी मेहनत हो चाहे ज़्यादा हो, लेकिन बहुत करके मेहनत के अनुभव बाद फल की प्राप्ति का अनुभव करते हैं. ಕೆಲವರು ಪರಿಶ್ರಮ ಪಡುವಂತಹ ನಕ್ಷತ್ರಗಳಾಗಿದ್ದಾರೆ. ಅದು ಸ್ವಲ್ಪವೇ ಪರಿಶ್ರಮ ಆಗಿರಬಹುದು ಅಥವಾ ಬಹಳ ಪರಿಶ್ರಮ ಆಗಿರಬಹುದು. ಆದರೆ ಬಹಳಷ್ಟು ಮಾಡಿ ಪರಿಶ್ರಮದ ಅನುಭವದ ನಂತರ ಫಲದ ಪ್ರಾಪ್ತಿಯ ಅನುಭವವನ್ನು ಮಾಡುತ್ತಾರೆ. कोई सदा कर्म के पहले अधिकार का अनुभव करते हैं कि सफलता जन्म सिद्ध अधिकार है. इसलिए निश्चय और नशे से कर्म करने के कारण कर्म की सफलता सहज अनुभव करते हैं. ಕೆಲವರು ಸದಾ ಕರ್ಮದ ಮೊದಲೇ ಅಧಿಕಾರದ ಅನುಭವ ಮಾಡುತ್ತಾರೆ. ಸಫಲತೆ ಜನ್ಮಸಿದ್ಧ ಅಧಿಕಾರ ಆಗಿದೆ. ಆದ್ದರಿಂದ ನಿಶ್ಚಯ ಹಾಗೂ ನಶೆಯಿಂದ ಕರ್ಮ ಮಾಡುವ ಕಾರಣ ಕರ್ಮದ ಸಫಲತೆ ಸಹಜ ಅನುಭವ ಮಾಡುತ್ತಾರೆ. इसको कहा जाता है सफलता के सितारे. ಇದಕ್ಕೆ ಹೇಳಲಾಗುತ್ತದೆ ಸಫಲತೆಯ ನಕ್ಷತ್ರಗಳು. सबसे श्रेष्ठ सफलता के सितारे है क्योंकि वह सदा ज्ञान सूर्य ज्ञान चंद्रमा के समीप है. ಎಲ್ಲಕ್ಕಿಂತ ಶ್ರೇಷ್ಠ
ಸಫಲತೆಯ ನಕ್ಷತ್ರಗಳಾಗಿದ್ದಾರೆ. ಯಾಕೆಂದರೆ ಅವರು ಸದಾ ಜ್ಞಾನಸೂರ್ಯ ಜ್ಞಾನಚಂದ್ರಮನ ಸಮೀಪ ಇದ್ದಾರೆ. इसलिए शक्तिशाली भी है और सफलता के अधिकारी भी है. ಆದ್ದರಿಂದ ಶಕ್ತಿಶಾಲಿನೂ ಆಗಿದ್ದಾರೆ ಹಾಗೂ ಸಫಲತೆಯ ಅಧಿಕಾರಿಯೂ ಸಹ ಆಗಿದ್ದಾರೆ. कोई शक्तिशाली है लेकिन सदा शक्तिशाली नहीं, इसलिए सदा एक जैसी चमक नहीं है. ಕೆಲವರು ಶಕ್ತಿಶಾಲಿ ಆಗಿದ್ದಾರೆ, ಆದರೆ ಸದಾ ಶಕ್ತಿಶಾಲಿ ಆಗಿಲ್ಲ. ಆದ್ದರಿಂದ ಸದಾ ಒಂದೇ ತರಹದ ಹೊಳಪು ಇರುವುದಿಲ್ಲ. वैरायटी सितारों की रिमझिम अति प्यारी लगती है. ವಿಭಿನ್ನ ನಕ್ಷತ್ರಗಳ ಹೊಳಪು ಬಹಳ ಪ್ರಿಯವೆನಿಸುತ್ತದೆ. समीप के सितारे औरों को भी सूर्य चंद्रमा के समीप लाने के सेवाधारी बनते हैं. ಸಮೀಪದ ನಕ್ಷತ್ರಗಳು ಅನ್ಯರನ್ನೂ ಸಹ ಸೂರ್ಯ ಚಂದ್ರಮನ ಸಮೀಪ ತರುವ ಸೇವಾಧಾರಿಗಳು ಆಗುತ್ತಾರೆ. ज्ञान सूर्य बाप सभी सितारों को बेहद की रोशनी व शक्ति देते हैं, लेकिन समीप और दूर होने के कारण अंतर पड़ जाता है. ಜ್ಞಾನ ಸೂರ್ಯ ತಂದೆ ಎಲ್ಲ ನಕ್ಷತ್ರಗಳಿಗೆ ಬೇಹದ್ದಿನ ಬೆಳಕು ಹಾಗೂ ಶಕ್ತಿಯನ್ನು ಕೊಡುತ್ತಾರೆ, ಆದರೆ ಸಮೀಪ ಹಾಗೂ ದೂರ ಇರುವ ಕಾರಣ ಅಂತರ ಉಂಟಾಗುತ್ತದೆ. जितना समीप संबंध है उतना रोशनी और ಶಕ್ತಿ ವಿಶೇಷ है. ಎಷ್ಟು ಸಮೀಪ ಸಂಬಂಧ ಇದೆ ಅಷ್ಟು ಪ್ರಕಾಶ ಹಾಗೂ ಶಕ್ತಿ ವಿಶೇಷವಾಗಿದೆ. क्योंकि समीप सितारों का लक्ष्य ही है समान बनना. ಏಕೆಂದರೆ ಸಮೀಪ ನಕ್ಷತ್ರಗಳ ಲಕ್ಷ್ಯವೇ ಆಗಿದೆ ಸಮಾನರಾಗುವುದು. इसलिए बाप दादा सभी सितारों को सदा यही इशारा देते हैं कि लकी और लवली यह तो सभी बने हो. अब आगे अपने को यही देखो कि सदा समीप रहने वाले सहज सफलता अनुभव करने वाले सफलता के सितारे कहाँ तक बने हैं. ಆದ್ದರಿಂದ ಬಾಪ್ದಾದವರು ಎಲ್ಲ ನಕ್ಷತ್ರಗಳಿಗೆ ಸದಾ ಇದೇ ಸೂಚನೆ ಕೊಡುತ್ತಾರೆ. ಅದೃಷ್ಟವಂತ ಹಾಗೂ ಪ್ರಿಯ ಇದಂತೂ ಎಲ್ಲರೂ ಆಗಿದ್ದೀರಿ. ಈಗ ಮುಂದೆ ತಮ್ಮನ್ನು ಇದೇ ರೀತಿ ನೋಡಿಕೊಳ್ಳಿ. ಸದಾ ಸಮೀಪ ಇರುವಂತಹ ಸಹಜ ಸಫಲತೆಯ ಅನುಭವ ಮಾಡುವಂತಹ ಸಫಲತೆಯ ನಕ್ಷತ್ರಗಳು ಎಲ್ಲಿವರೆಗೆ ಆಗಿದ್ದೇವೆ. अभी गिरने वाले तारे तो नहीं हो व पूछ वाले तारे भी नहीं हो. ಈಗ ಬೀಳುವಂತಹ ನಕ್ಷತ್ರಗಳು ಆಗಿಲ್ಲವೇ ಅಥವಾ ಬಾಲವುಳ್ಳಂತಹ ನಕ್ಷತ್ರಗಳು ಆಗಿಲ್ಲವೇ. पूछ वाला तारा उसको कहते हैं जो बार बार स्वयं से व पाप से व निमित्त बनी आत्माओं से यह क्यों, यह क्या है, यह कैसे पूछते ही रहते हैं. ಬಾಲವುಳ್ಳಂತಹ ನಕ್ಷತ್ರಗಳೆಂದರೆ ಅವರು ಸದಾ ಪದೇ ಪದೇ ಸ್ವಯಂಗೆ ಹಾಗೂ ತಂದೆಗೆ ಹಾಗೂ ನಿಮಿತ್ತರಾಗಿರುವಂತಹ ಆತ್ಮಗಳಿಗೆ ಇದು ಯಾಕೆ, ಇದು ಏನು, ಇದು ಹೇಗೆ ಎಂದು ಕೇಳುತ್ತಲೇ ಇರುತ್ತಾರೆ. ಬಾರ್ ಬಾರ್ ಪೂಚ್ನೆ ವಾಲೆ ಹಿ ಪೂಚ್ ವಾಲೆ ತಾರೆ ಹೇ. ಪದೇ ಪದೇ ಕೇಳುವಂಥವರೇ ಬಾಲವುಳ್ಳಂತಹ ನಕ್ಷತ್ರಗಳಾಗಿದ್ದಾರೆ. सफलता के सितारे जिनके हर कर्म में सफलता समाई हुई है. ऐसा सितारा सदा ही बाप के समीप अर्थात साथ है. ಸಫಲತೆಯ ನಕ್ಷತ್ರಗಳು ಅವರ ಪ್ರತಿಯೊಂದು ಕರ್ಮದಲ್ಲಿ ಸದಾ ಸಫಲತಾ ಸಮಾವೇಶ ಆಗಿರುತ್ತದೆ. ಇಂತಹ
ನಕ್ಷತ್ರ ಸದಾ ತಂದೆಯ ಸಮೀಪ ಅಂದರೆ ಜೊತೆಗೆ ಇರುತ್ತಾರೆ. ಜೊತೆಗೆ ಇರುತ್ತಾರೆ. अच्छा, पर्सनल मुलाकात. पहले पॉइंट, सदा हर आत्मा को सुख देने वाले सुखदाता बाप के बच्चे हैं ऐसा अनुभव करते हो. ಸದಾ ಪ್ರತಿಯೊಂದು ಆತ್ಮಕ್ಕೆ ಸುಖ ಕೊಡುವಂತಹ ಸುಖದಾತ ತಂದೆಯ ಮಕ್ಕಳಾಗಿದ್ದೇವೆ. ಈ ರೀತಿ ಅನುಭವ ಮಾಡುತ್ತೀರಾ? ಸಬ್ಕೋ ಸುಖ ದೇನೆ ಕಿ ವಿಶೇಷತಾ ಹೈನಾ? ಎಲ್ಲರಿಗೂ ಸುಖ ಕೊಡುವಂತಹ ವಿಶೇಷತೆ ಇದೆಯಲ್ಲವೇ? जो सबको सुख देता है उसे सबकी आशीर्वाद मिलती है. इसलिए स्वयं को भी सदा सुख में अनुभव करते हैं. ಯಾರು ಎಲ್ಲರಿಗೂ ಸುಖವನ್ನು ಕೊಡುತ್ತಾರೆ ಅವರಿಗೆ ಎಲ್ಲರ ಆಶೀರ್ವಾದ ಸಿಗುತ್ತದೆ. ಆದ್ದರಿಂದ ಸ್ವಯಂನನ್ನು ಸಹ ಸದಾ ಸುಖದಲ್ಲಿ ಅನುಭವ ಮಾಡುತ್ತಾರೆ. इस विशेषता से वर्तमान भी अच्छा और भविष्य भी अच्छा बन जाएगा. ಈ ವಿಶೇಷತೆಯಿಂದ ವರ್ತಮಾನವೂ ಚೆನ್ನಾಗಿರುತ್ತದೆ ಹಾಗೂ ಭವಿಷ್ಯವೂ ಚೆನ್ನಾಗಿರುತ್ತದೆ. दूसरी पॉइंट, सदा अपने को सर्वशक्तिमान बाप की शक्तिशाली आत्मा हूँ ऐसा अनुभव करते हो. ಸದಾ ತಮ್ಮನ್ನು ಸರ್ವಶಕ್ತಿವಾನ್ ತಂದೆಯ ಶಕ್ತಿಶಾಲಿ ಆತ್ಮರಾಗಿದ್ದೇವೆ ಈ ರೀತಿ ಅನುಭವ ಮಾಡುತ್ತೀರಿ. शक्तिशाली आत्मा सदा स्वयं भी संतुष्ट रहती है और दूसरों को भी संतुष्ट करती है. ಶಕ್ತಿಶಾಲಿ ಆತ್ಮರು ಸದಾ ಸ್ವಯಂ ಸಂತುಷ್ಟರಾಗಿರುತ್ತಾರೆ ಹಾಗೂ अन्यरನ್ನು ಸಹ ಸಂತುಷ್ಟಗೊಳಿಸುತ್ತಾರೆ. शक्तिशाली आत्मा अर्थात संतुष्टता के खजाने से भरपूर आत्मा. ಶಕ್ತಿಶಾಲಿ ಆತ್ಮರೆಂದರೆ ಸಂತುಷ್ಟತೆಯ ಖಜಾನೆಗಳಿಂದ ಭರ್ಪೂರ್ ಆಗಿರುವಂತಹ ಆತ್ಮರು. इसी स्मृति से सदा आगे बढ़ते चलो. यही खजाना सर्व को भरपूर करने वाला है. ಇದೇ ಸ್ಮೃತಿಯಿಂದ ಸದಾ ಮುಂದುವರಿಯುತ್ತೀರಿ. ಇದೇ ಖಜಾನೆ ಸರ್ವರನ್ನು ಭರ್ಪೂರ್ ಮಾಡುವಂಥದ್ದಾಗಿದೆ. तीसरी पॉइंट, बाप ने सारे विश्व में से हमें चुनकर अपना बना लिया है, यह खुशी रहती है ना? ತಂದೆ ಇಡೀ ವಿಶ್ವದಲ್ಲಿ ನಮ್ಮನ್ನು ಆರಿಸಿಕೊಂಡು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಖುಷಿ ಇರುತ್ತದೆ ಅಲ್ಲವೇ? इतने अनेक आत्माओं में से मुझ एक आत्मा को बाप ने चुना. यह स्मृति कितना खुशी दिलाती है. ಇಷ್ಟೆಲ್ಲ ಅನೇಕ ಆತ್ಮರಲ್ಲಿ ನಾನು ಒಬ್ಬನನ್ನು ತಂದೆ ಆರಿಸಿಕೊಂಡಿದ್ದಾರೆ. ಈ ಸ್ಮೃತಿ ಎಷ್ಟೊಂದು ಖುಷಿ ಕೊಡುತ್ತದೆ. बाप ने मुझे अपना बनाया क्योंकि मैं ही कल्प पहले वाले ಭಾಗ್ಯವಾನ್ ಆತ್ಮ ಥಿ. ತಂದೆ ನನ್ನನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಏಕೆಂದರೆ ನಾನೇ ಕಲ್ಪದ ಮೊದಲಿನ ಭಾಗ್ಯವಾನ್ ಆತ್ಮ ಆಗಿದ್ದೆ. अब भी हूँ और फिर भी बनूंगी ऐसे ಭಾಗ್ಯವಾನ್ ಆತ್ಮ हूँ. ಈಗಲೂ ಇದ್ದೇನೆ ಮತ್ತೆ ಮುಂದೆಯೂ ಇರುತ್ತೇನೆ. ಇಂತಹ ಭಾಗ್ಯವಾನ್ ಆತ್ಮ ಆಗಿದ್ದೇನೆ. चौथी पॉइंट, सदा निश्चिंत बन सेवा करने का बल आगे बढ़ाता रहता है. ಸದಾ ನಿಶ್ಚಿಂತರಾಗಿ ಸೇವೆ ಮಾಡುವಂತಹ ಬಲ ಮುಂದುವರಿಸುತ್ತಿರುತ್ತದೆ. इसने किया या हमने किया, इस संकल्प से निश्चिंत रहने से निश्चिंत सेवा
होती है और उसका बल सदा आगे बढ़ाता है. ಇವರು ಮಾಡಿದರು ಅಥವಾ ನಾನು ಮಾಡಿದೆ ಈ ಸಂಕಲ್ಪದಿಂದ ನಿಶ್ಚಿಂತ ಆಗಿರುವುದರಿಂದ ನಿಶ್ಚಿತ ಸೇವೆ ಆಗುತ್ತದೆ ಹಾಗೂ ಅದರ ಬಲ ಮುಂದುವರಿಸುತ್ತಿರುತ್ತದೆ. ಗಿನತಿ ಕರ್ನೆ ವಾಲೆ ಸೇವಾ ನಹಿ, ಎಣಿಕೆ ಮಾಡುವಂತಹ ಸೇವೆ ಅಲ್ಲ. ಇಸ್ಕೋ कहते हैं ನಿಶ್ಚಿಂತ ಸೇವಾ, ಇದಕ್ಕೆ ಹೇಳಲಾಗುತ್ತದೆ ನಿಶ್ಚಿಂತ ಸೇವೆ. तो जो निश्चिंत हो सेवा करते हैं उनको निश्चित ही आगे बढ़ने में सहज अनुभव होती है. ಮತ್ತು ಯಾರು ನಿಶ್ಚಿಂತ ಸೇವೆ ಮಾಡುತ್ತಾರೆ ಅವರಿಗೆ ನಿಶ್ಚಿತವೇ ಮುಂದುವರಿಯುವಂತಹ ಸಹಜ ಅನುಭವ ಆಗುತ್ತದೆ. यही विशेषता वरदान रूप में आगे बढ़ाती रहेगी. ಇದೇ ವಿಶೇಷತೆ ವರದಾನ ರೂಪದಲ್ಲಿ ಮುಂದುವರಿಸುತ್ತಿರುತ್ತದೆ. 5वीं सेवा भी अनेक आत्माओं को बाप के स्नेही बनाने का साधन बनी हुई है. ಸೇವೆಯು ಸಹ ಅನೇಕ ಆತ್ಮರನ್ನು ತಂದೆಯ ಸ್ನೇಹಿಯನ್ನಾಗಿ ಮಾಡುವಂತಹ ಸಾಧನ ಆಗಿದೆ. देखने में भल कर्मणा सेवा है, लेकिन कर्मणा सेवा मुख की सेवा से भी ज़्यादा फल दे रही है. ನೋಡುವುದರಲ್ಲಿ ಭಲೆ ಅದು ಕರ್ಮಣಾ ಸೇವಾ ಆಗಿರಬಹುದು, ಆದರೆ ಕರ್ಮಣಾ ಸೇವೆ ಮುಖದ ಸೇವೆಗಿಂತಲೂ ಹೆಚ್ಚಿನ ಫಲವನ್ನು ಕೊಡುತ್ತಿದೆ. कर्मणा द्वारा किसकी मनसा को परिवर्तन करने वाली सेवा है. ಕರ್ಮಣಾ ಮೂಲಕ ಯಾರದಾದರೂ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಸೇವೆ ಆಗಿದೆ. तो उस सेवा का फल विशेष खुशी की प्राप्ति होती है. ಆಗ ಅಂತಹ ಸೇವೆಯ ಫಲ ವಿಶೇಷ ಖುಷಿಯ ಪ್ರಾಪ್ತಿ ಆಗುತ್ತದೆ. कर्मणा सेवा भल देखने में स्थूल आती है, लेकिन सूक्ष्म वृत्तियों को परिवर्तन करने वाली होती है. ಕರ್ಮಣಾ ಸೇವೆ ಭಲೆ ನೋಡುವುದರಲ್ಲಿ ಸ್ಥೂಲವಾಗಿ ಕಾಣಿಸುತ್ತದೆ, ಆದರೆ ಸೂಕ್ಷ್ಮ ವೃತ್ತಿಗಳನ್ನು ಪರಿವರ್ತನೆ ಮಾಡುವಂತಹ ಸೇವೆ ಆಗಿದೆ. 6 सदा पुण्य का खाता जमा करने वाली श्रेष्ठ आत्मा हूँ, ऐसे अनुभव होता है. ಸದಾ ಪುಣ್ಯದ ಖಾತೆಯನ್ನು ಜಮಾ ಮಾಡುವಂತಹ ಶ್ರೇಷ್ಠ ಆತ್ಮನಾಗಿದ್ದೇನೆ, ಇಂತಹ ಅನುಭವ ಆಗುತ್ತದೆ. यह सेवा नाम सेवा है, लेकिन पुण्य का खाता जमा करने का साधन है. ಈ ಸೇವೆ ಹೆಸರು ಸೇವೆದಾಗಿದೆ, ಆದರೆ ಪುಣ್ಯದ ಖಾತೆ ಜಮಾ ಮಾಡುವಂತಹ ಸಾಧನವಾಗಿದೆ. तो पुण्य के खाते सदा भरपूर और आगे भी भरपूर रहेंगे. ಅಂದರೆ ಪುಣ್ಯದ ಖಾತೆ ಸದಾ ಭರ್ಪೂರಾಗಿರುತ್ತದೆ ಮತ್ತು ಮುಂದೆಯೂ ಸಹ ಭರ್ಪೂರಾಗಿ ಇರುವುದು. जितनी सेवा करते हो उतना पुण्य का खाता बढ़ता जाता है. ಎಷ್ಟು ಸೇವೆ ಮಾಡುತ್ತೀರಿ ಅಷ್ಟು ಪುಣ್ಯದ ಖಾತೆ ಹೆಚ್ಚುತ್ತಾ ಹೋಗುತ್ತದೆ. तो पुण्य का खाता अविनाशी बन गया, ಅಂದರೆ ಪುಣ್ಯದ ಖಾತೆ ಅವಿನಾಶಿ ಆಗಿದೆ. यह पुण्य अनेक जन्म भरपूर करने वाला है. ಈ ಪುಣ್ಯ ಅನೇಕ ಜನ್ಮದವರೆಗೆ ಭರ್ಪೂರ್ ಮಾಡುವಂಥದ್ದು ಆಗಿದೆ. तो पुण्य आत्मा हो और सदा ही पुण्यात्मा बन औरों को भी पुण्य का रास्ता बताने वाले. ಅಂದರೆ ಪುಣ್ಯ ಆತ್ಮರು ಆಗಿದ್ದೀರಿ ಮತ್ತು ಸದಾ ಪುಣ್ಯಾತ್ಮರಾಗಿ ಅನ್ಯರಿಗೂ ಸಹ ಪುಣ್ಯದ ದಾರಿಯನ್ನು ತೋರಿಸುವಂಥವರು ಆಗಿದ್ದೀರಿ. यह पुण्य का खाता अनेक जन्म साथ रहेगा, अनेक जन्म मालामाल रहेंगे. ಈ ಪುಣ್ಯದ ಖಾತೆ ಅನೇಕ ಜನ್ಮದವರೆಗೆ ಜೊತೆಗಿರುತ್ತದೆ, ಅನೇಕ ಜನ್ಮ ಸಂಪನ್ನರಾಗಿರುತ್ತೀರಿ. 7वीं
सदा एक बाप की याद में रहने वाली, एक रस स्थिति का अनुभव करने वाली श्रेष्ठ आत्मा हो, ऐसे अनुभव करते हो। ಸದಾ ಒಬ್ಬ ತಂದೆಯ ನೆನಪಿನಲ್ಲಿರುವಂಥವರು ಏಕರಸ ಸ್ಥಿತಿಯ ಅನುಭವ ಮಾಡುವಂತಹ ಶ್ರೇಷ್ಠ ಆತ್ಮರಾಗಿದ್ದೀರಿ. ಇಂತಹ ಅನುಭವ ಮಾಡುತ್ತೀರಾ? ಜಹಾ ಏಕ ಬಾಪ್ ಯಾದ ಹೈ ವಹಾ ಏಕ್ ರಸ್ ಸ್ಥಿತಿ ಸ್ವತಃ ಸಹಜ ಅನುಭವ ಹೋಗಿ. ಎಲ್ಲಿ ಒಬ್ಬ ತಂದೆಯ ನೆನಪಿದೆ ಅಲ್ಲಿ ಏಕರಸ ಸ್ಥಿತಿ ಸ್ವತಃ ಸಹಜ ಅನುಭವ ಆಗುತ್ತದೆ. तो एक रस स्थिति श्रेष्ठ स्थिति है. ಏಕರಸ ಸ್ಥಿತಿ ಶ್ರೇಷ್ಠ ಸ್ಥಿತಿ ಆಗಿದೆ. एक रस स्थिति का अनुभव करने वाली श्रेष्ठ आत्मा हो, यह स्मृति सदा ही आगे बढ़ाती रहेगी. एक रस ಸ್ಥಿತಿಯ ಅನುಭವ ಮಾಡುವಂತಹ ಶ್ರೇಷ್ಠ ಆತ್ಮ ಆಗಿದ್ದೇನೆ. ಈ ಸ್ಮೃತಿ ಸದಾ ಮುಂದುವರಿಸುತ್ತಿರುತ್ತದೆ. इसी स्थिति द्वारा अनेक शक्तियों की अनुभव होती रहेगी. ಇದೇ ಸ್ಥಿತಿಯ ಮೂಲಕ ಅನೇಕ ಶಕ್ತಿಗಳ ಅನುಭೂತಿ ಆಗುತ್ತಿರುತ್ತದೆ. अच्छा वरदान. सदा एक रस संपन्न मूड में रहने वाले पुरुषार्थी सो प्रारब्धि स्वरूप भव. ಸದಾ ಏಕರಸ ಸಂಪನ್ನ ಮೂಡ್ನಲ್ಲಿರುವಂತಹ पुरुषार्थिಯಿಂದ प्रारब्धि स्वरूपराಗಿ. विवरण. बाप दादा वतन से देखते हैं कि कई बच्चों के मूड बहुत बदलते हैं. कभी आश्चर्यवत की मूड, कभी क्वेश्चन मार्क की मूड, कभी कंफ्यूज की मूड, कभी टेंशन, कभी अटेंशन का झूला. ಬಾಪ್ದಾದವರು ವತನದಿಂದ ನೋಡುತ್ತಾರೆ. ಕೆಲವು ಮಕ್ಕಳ ಮೂಡ್ ಅಂದರೆ ಸ್ಥಿತಿ ಬಹಳ ಬದಲಾಗುತ್ತಿರುತ್ತದೆ. ಕೆಲವು ಸಲ ಆಶ್ಚರ್ಯಚಕಿತರಾಗುವಂತಹ ಮೂಡ್ ಆಗಿರುತ್ತದೆ. ಕೆಲವು ಸಲ ಪ್ರಶ್ನಾರ್ಥಕ ಮೂಡ್, ಕೆಲವು ಸಲ ಸಂಶಯದ ಮೂಡ್, ಕೆಲವು ಸಲ ಟೆನ್ಷನ್ನ ಮೂಡ್, ಕೆಲವು ಸಲ ಅಟೆನ್ಷನ್ನ ಉಯ್ಯಾಲೆಯಲ್ಲಿರುವಂತಹುದು. लेकिन संगम युग प्रारब्धि युग है, न कि पुरुषार्थी. इसलिए जो बाप के गुण वही बच्चों के. ಆದರೆ ಸಂಗಮ ಯುಗ ಪ್ರಾರಬ್ಧಿ ಯುಗ ಆಗಿದೆ ಹೊರತು ಪುರುಷಾರ್ಥಿ ಯುಗ ಅಲ್ಲ. ಆದ್ದರಿಂದ ಯಾವುದು ತಂದೆಯ ಗುಣಗಳಾಗಿದ್ದಾವೆ ಅವೇ ಮಕ್ಕಳದು ಸಹ ಆಗಿರಬೇಕು. जो बाप की स्टेज वही बच्चों की. यही है संगम युग की प्रारब्ध. ಯಾವುದು ತಂದೆಯ ಸ್ಥಿತಿ ಆಗಿರುತ್ತದೆ ಅದೇ ಮಕ್ಕಳದ್ದು ಸಹ ಆಗಿರಬೇಕು. ಇದೇ ಆಗಿದೆ ಸಂಗಮ ಯುಗದ ಪ್ರಾರಬ್ಧ. तो सदा एक रस एक ही संपन्न मूड में रहो. तब कहेंगे बाप समान अर्थात प्रारब्धि स्वरूप वाले. ಅಂದರೆ ಸದಾ ಏಕರಸ ಒಂದೇ ಸಂಪನ್ನ ಮೂಡಿನಲ್ಲಿರಬೇಕು. ಆಗ ಹೇಳಲಾಗುತ್ತದೆ ತಂದೆಯ ಸಮಾನ ಅಂದರೆ ಪ್ರಾರಬ್ಧಿ ಸ್ವರೂಪ ಉಳ್ಳಂಥವರು. स्लोगन. बाप दादा के हाथ में बुद्धि रूपी हाथ हो तो परीक्षा रूपी सागर में हिलेंगे नहीं. ಬಾಪ್ ದಾದಾ ಅವರ ಕೈಯಲ್ಲಿ ಬುದ್ಧಿ ರೂಪಿ ಕೈ ಇದ್ದಾಗ ಪರೀಕ್ಷೆ ಅನ್ನುವಂತಹ ಸಾಗರದಲ್ಲಿ ಅಲುಗಾಡಲಾರಿರಿ. ಅವ್ಯಕ್ತ ಇಶಾರ. ವಿದೇಹಿ ಸ್ಥಿತಿ ಕಾ ಅನುಭವ ಕರೋ. 26ನೇ ಪಾಯಿಂಟು. जितना जो बिजी है उतना ही उसको बीच बीच में यह अभ्यास करना ज़रूरी है. फिर सेवा में जो कभी कभी थकावट होती है
कभी कुछ न कुछ आपस में हलचल हो जाती है, वह नहीं होगा. ಎಷ್ಟು ಯಾರು ಬ್ಯುಸಿ ಆಗಿರುತ್ತಾರೆ ಅಷ್ಟೇ ಅವರಿಗೆ ಮಧ್ಯ ಮಧ್ಯದಲ್ಲಿ ಈ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ. ಮತ್ತು ಸೇವೆಯಲ್ಲಿ ಯಾರು ಕೆಲವು ಸಲ ಸುಸ್ತಿನ ಅನುಭವ ಮಾಡುತ್ತಾರೆ, ಕೆಲವು ಸಲ ಒಂದಿಲ್ಲ ಒಂದು ಪರಸ್ಪರರಲ್ಲಿ ಹಲ್ಚಲ್ ಉಂಟಾಗುತ್ತದೆ, ಅದು ಆಗುವುದಿಲ್ಲ. एक सेकंड में न्यारे होने का अभ्यास होगा तो कोई भी बात हुई 1 सेकंड में अपने अभ्यास से इन बातों से दूर हो जाएंगे. ಒಂದು ಕ್ಷಣದಲ್ಲಿ ಭಿನ್ನರಾಗುವಂತಹ ಅಭ್ಯಾಸ ಇದ್ದರೆ ಯಾವುದೇ ಮಾತಾದರೆ ಒಂದು ಕ್ಷಣದಲ್ಲಿ ತಮ್ಮ ಅಭ್ಯಾಸದಿಂದ ಈ ಮಾತುಗಳಿಂದ ದೂರ ಆಗುತ್ತೀರಿ.